ಗೈಸ್, ಈಗ ನಾನು ನಿಂತಿರೋ ಜಾಗ ಗೊತ್ತಾ? ನಾನು ಲ್ಯಾಕ್ಷದ್ವೀಪ್ ಮತ್ತು ಮಾಲ್ಡೀವ್ಸ್ ಮಧ್ಯೆ ಇದ್ದೀನಿ. ಈ ನೀರಿನ ಮಾರ್ಗವನ್ನೇ 8 ಡಿಗ್ರಿ ಚಾನೆಲ್ ಅಂತ ಕರೀತಾರೆ. ಇಲ್ಲಿ ನೋಡಿ ಗೈಸ್, ಈ ಐಲ್ಯಾಂಡ್ ಯಾವ್ದು ಗೊತ್ತಾ? ಮಿನಿಕಾಯ್ ಐಲ್ಯಾಂಡ್. ಇದನ್ನ ಲಕ್ಷದ್ವೀಪದಿಂದ ಬೇರ್ಪಡಿಸೋದು 9 ಡಿಗ್ರಿ ಚಾನೆಲ್. ಗೈಸ್, ಈ ಸೀ ರೂಟ್ ಮಿಡಲ್ ನಲ್ಲಿ ನಿಂತಿದ್ದೀನಿ ನಾನು. ಮುಂದೆ ಅಂಡಮಾನ್ ಐಲ್ಯಾಂಡ್ಸ್, ಹಿಂದೆ ನಿಕೋಬಾರ್ ಐಲ್ಯಾಂಡ್ಸ್. ಈ ಎರಡನ್ನೂ ಬೇರ್ಪಡಿಸೋ ನೀರಿನ ಮಾರ್ಗವನ್ನೇ 10 ಡಿಗ್ರಿ ಚಾನೆಲ್ ಅಂತ ಕರೀತಾರೆ. ಇಲ್ಲಿ ಕಾಣ್ತಿರುವ ಈ ಕಿರಿದಾದ ಸಮುದ್ರ ಮಾರ್ಗವು ಭಾರತ ಮತ್ತು ಶ್ರೀಲಂಕಾಗಳ ನಡುವೆ ಇದೆ. ಈ ಸಮುದ್ರ ಮಾರ್ಗವನ್ನೇ ಪಾಕ್ ಜಲಸಂಧಿ ಎಂದು ಕರೆಯಲಾಗ್ತದೆ. ಗೈಸ್, ನಾನೀಗ ಮಲಕ್ಕಾ ಜಲಸಂಧಿಲಿ ಇದ್ದೀನಿ. ಈ ಕಿರಿದಾದ ಸಮುದ್ರ ಮಾರ್ಗ ಇಂಡೋನೇಷ್ಯಾ ಮತ್ತು ಮಲೇಷ್ಯಾದ ನಡುವೆ ಇದೆ. ಇಲ್ಲಿ ಕಾಣ್ತಿರೋ ಈ ಸಮುದ್ರ ಮಾರ್ಗವು ಪರ್ಷಿಯನ್ ಗಲ್ಫ್ ಮತ್ತು ಅರೇಬಿಯನ್ ಸೀಗಳನ್ನ ಸಂಪರ್ಕಿಸಿದೆ. ಈ ಅತ್ಯಂತ ಮಹತ್ವದ ಸಮುದ್ರ ಮಾರ್ಗವನ್ನೇ ಹೋರ್ಮುಜ್ ಜಲಸಂಧಿ ಎಂದು ಕರೆಯಲಾಗ್ತದೆ. ಗೈಸ್, ಈ ಸಮುದ್ರ ಮಾರ್ಗವು ರೆಡ್ ಸಿ ಮತ್ತು ಗಲ್ಫ್ ಆಫ್ ಈಡನ್ ಗಳನ್ನ ಸಂಪರ್ಕಿಸುತ್ತದೆ. ಈ ಮಹತ್ವದ ಸಮುದ್ರ ಮಾರ್ಗವನ್ನೇ ಬಾಬೆಲ್ ಮಾಂಡೆಬ್ ಜಲಸಂಧಿ ಎಂದು ಕರೆಯಲಾಗ್ತದೆ. ಗೈಸ್, ಈಗ ನೀವು ನನಗೆ ಹೇಳಿ, ಬೆರಿಂಗ್ ಜಲಸಂಧಿ ಯಾವ 2 ಖಂಡಗಳನ್ನ ಬೇರ್ಪಡಿಸುತ್ತೆ? ನಿಮ್ಮ ಉತ್ತರವನ್ನ ಕಾಮೆಂಟ್ ನಲ್ಲಿ ತಿಳಿಸಿ.